ನಾನಿವತ್ತು ನಿಮ್ಗೆ ಕೊಬ್ಬರಿ ಎಣ್ಣೆಯ ಅದ್ಭುತವಾದ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೂ ಗೊತ್ತಿರ್ಲಿಲ್ಲ ಕೊಬ್ಬರಿ ಎಣ್ಣೆನಲ್ಲಿ ಇಷ್ಟೊಂದು ಉಪಯೋಗಗಳು ಇದೆಯಾ ಅಂತ. ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿದಾಗ್ಲೇ ನನ್ಗೂ ಗೊತ್ತಾಗಿದ್ದು. ಇದೆಲ್ಲದಕ್ಕೂ ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ್ರೆ ಹೇಗಿರುತ್ತೆ, ಇದರಿಂದ ನಮ್ಗೆ ಯಾವ ರೀತಿಯಾದಂತಹ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಅದನ್ನ ನಾನು ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ಕೂಡ ಈ ವಿಡಿಯೋನ ನೋಡಿದ್ಮೇಲೆ ಖಂಡಿತವಾಗ್ಲು ಕೊಬ್ಬರಿ ಎಣ್ಣೆನ ಉಪಯೋಗಿಸಿ ಇಷ್ಟೆಲ್ಲ ಚಮತ್ಕಾರಿ ಅನುಭವಗಳನ್ನ ಪಡಿತೀರಾ. ಸಾಮಾನ್ಯವಾಗಿ ಗಂಡಸರು ಶೇವಿಂಗ್ ಮಾಡಿದ್ಮೇಲೆ ಚರ್ಮ ಉರಿ ಬರೋದು ಆಗುತ್ತೆ. ಆದ್ರೆ ಈ ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ಅದು ನಮ್ಮ ಚರ್ಮ ಮತ್ತೆ ರೇಸರ್ ನಡುವಿನ ಫ್ರಿಕ್ಷನ್ ನ ಕಡಿಮೆ ಮಾಡೋದ್ರಿಂದ ಚರ್ಮದಲ್ಲಿ ಕಟ್ಸು ನಿಕ್ಸು ಮತ್ತೆ ಶೇವಿಂಗ್ ಮಾಡಾದ್ಮೇಲೆ ಚರ್ಮ ಉರಿ ಬರೋದು ಆಗೋದಿಲ್ಲ. ಕೊಬ್ಬರಿ ಎಣ್ಣೆ ಒಳ್ಳೆಯ ಡೀಪ್ ಮಾಯಿಶ್ಚರೈಸರ್ ಆದ್ರಿಂದ ಶೇವ್ ಮಾಡಾದ್ಮೇಲೆ ಚರ್ಮ ಡ್ರೈ ಆಗೋದು ಹಾಗೆ ಕೆಂಪಾಗೋದು ಕೂಡ ಆಗೋದಿಲ್ಲ. ಕೊಬ್ಬರಿ ಎಣ್ಣೆ ಡ್ರೈ ಸ್ಕಿನ್ನು ಮತ್ತೆ ಆಯಿಲ್ ಸ್ಕಿನ್ನು ಎರಡಕ್ಕೂ ಕೂಡ ಬಹಳ ಒಳ್ಳೆಯದು. ಶೇವಿಂಗ್ ಕ್ರೀಮ್ ನಲ್ಲಿರುವಂತಹ ಕೆಮಿಕಲ್ಸ್ ನಿಂದ ಚರ್ಮ ಒಡೆಯೋದು ಮತ್ತೆ ಡ್ರೈ ಆಗೋದು ಆಗತ್ತೆ. ಆದ್ರೆ ಕೊಬ್ಬರಿ ಎಣ್ಣೆನ ಉಪಯೋಗಿಸಿ ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಶೇವಿಂಗ್ ಕ್ರೀಮು, ಆಫ್ಟರ್ ಶೇವು ಮತ್ತೆ ಮಾಯಿಶ್ಚರೈಸರ್ಗಳನ್ನ ಖರ್ಚಿನ ದುಡ್ಡನ್ನು ಕೂಡ ಇದರಿಂದ ಉಳಿಸ್ಬೋದು. ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಆಶ್ಚರ್ಯ ಅನ್ಸಿದ್ರು ಕೂಡ ಇದು ನಿಜಾನೇ. ನೀವು ಬೇಕಾದ್ರೆ ಒಂದ್ಸಲ ಕಣ್ಣಿ ಅಥವಾ ಕಾಲಿನ ಮೇಲಿನ ಕೂದಲು ಇರೋ ಕಡೆ ಕೊಬ್ಬರಿ ಎಣ್ಣೆನ ಹಚ್ಚಿ ಒಂದ್ಸಲ ಶೇವ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಆಮೇಲೆ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಎಲ್ ಬೇಕೋ ಅಲ್ಲಿ ಕೊಬ್ಬರಿ ಎಣ್ಣೆನ ಹಚ್ಚಿ ನೆಕ್ಸ್ಟ್ ಶೇವ್ ಮಾಡ್ಕೊಳ್ಬಹುದು. ನೀವೇನಾದ್ರೂ ನಿಮ್ ಡೈಲಿ ಯೂಸಸ್ಗೆ ಲೆದರ್ ಐಟಮ್ಸ್ ನ ಯೂಸ್ ಮಾಡ್ತಾ ಇದ್ರೆ, ಲೈಕ್ ಲೆದರ್ ಚಪ್ಪಲಿ, ಲೆದರ್ ಶೂಸು, ಲೆದರ್ ಬ್ಯಾಗು, ಲೆದರ್ ಆಫೀಸ್ ಬ್ಯಾಗು ಮತ್ತೆ ಲೆದರ್ ಪರ್ಸು, ಲೆದರ್ ಬೆಲ್ಟ್ ಹಾಗೆ ಲೆದರ್ದು ಲ್ಯಾಪ್ಟಾಪ್ ಬ್ಯಾಗು, ಇದನ್ನೆಲ್ಲ ನೀವು ಯೂಸ್ ಮಾಡ್ತಾ ಇದ್ರೆ ಕೊಬ್ಬರಿ ಎಣ್ಣೆ ನಿಮ್ಮ ಎಲ್ಲ ಲೆದರ್ ಮೆಟೀರಿಯಲ್ಗಳನ್ನ ಬಹಳ ವರ್ಷ ಹಾಳಾಗದಂತೆ ಕಾಪಾಡುತ್ತೆ. ಕೊಬ್ಬರಿ ಎಣ್ಣೆನ ಲೆದರ್ ಮೆಟೀರಿಯಲ್ಗೆ ಹೇಗೆ ಅಪ್ಲೈ ಮಾಡೋದಪ್ಪ ಅಂದ್ರೆ, ಒಂದು ಕಾಟನ್ನ ತಗೊಳ್ಳಿ. ಕಾಟನ್ ಅಂದ್ರೆ ಹತ್ತಿಗೆ ಕೊಬ್ಬರಿ ಎಣ್ಣೆನ ಹದ್ದಿ ನಿಮ್ಮ ಹತ್ರ ಯಾವುದೇ ಲೆದರ್ ಮೆಟೀರಿಯಲ್ ಇದ್ರೂ ಕೂಡ ನೀಟಾಗಿ ಆ ಕಾಟನ್ ಇಂದ ಪಾಲಿಶ್ ಮಾಡಿ. ಯಾಕೆ ನಾವು ಹತ್ತಿನಲ್ಲೇ ಪಾಲಿಶ್ ಮಾಡಬೇಕು ಅಂತಂದ್ರೆ, ಈ ಸಣ್ಣ ಸಣ್ಣ ಬಿರುಕುಗಳಿರುತ್ತಲ್ಲ ಅದಕ್ಕೆಲ್ಲ ನೀಟಾಗಿ ಪಾಲಿಶ್ ಮಾಡೋದ್ರಿಂದ ಹತ್ತಿಲಿ ನೀಟಾಗಿ ಎಲ್ಲ ಬಿರುಕುಗಳಿಗೂ ಕೊಬ್ಬರಿ ಎಣ್ಣೆ ಅಪ್ಲೈ ಆಗುತ್ತೆ. ಹಾಗಾಗಿ ನಾವು ಹತ್ತಿನಲ್ಲಿ ನೀಟಾಗಿ ಲೆದರ್ ಐಟಮ್ಸ್ಗೆಲ್ಲ ಪಾಲಿಶ್ ಮಾಡಬೇಕು. ಹೀಗೆ ಪಾಲಿಶ್ ಮಾಡೋದ್ರಿಂದ ಇದು ಲೆದರ್ನ ಸ್ಮೂತ್ ಮಾಡಿ ಬಿರುಕು ಬಿಡೋದನ್ನ ತಡೆಯುತ್ತೆ. ಹಾಗೆ ನಿಮ್ಮ ಲೆದರ್ ಐಟಮ್ಗೆ ಒಂದೊಳ್ಳೆ ಶೈನಿಂಗ್ ನ ಕೊಬ್ಬರಿ ಎಣ್ಣೆ ಕೊಡುತ್ತೆ. ಲೆದರ್ ಐಟಮ್ಗೆ ನೀರು ಬಿದ್ರೆ ಅವು ಬೇಗ ಹಾಳಾಗ್ಬಿಡ್ತವೆ. ಈ ಕೊಬ್ಬರಿ ಎಣ್ಣೆನ ನಿಮ್ ಲೆದರ್ ಐಟಮ್ಗೆ ಪಾಲಿಶ್ ಮಾಡೋದ್ರಿಂದ, ಅದು ವಾಟರ್ ಪ್ರೂಫ್ ಆಗಿ ಕೆಲಸ ಮಾಡೋದ್ರಿಂದ ಈ ಲೆದರ್ ಮೆಟೀರಿಯಲ್ಗಳು ಬೇಗ ಹಾಳಾಗೋದಿಲ್ಲ ಮತ್ತೆ ಹೆಚ್ಚು ದಿನ ಬಾಳಿಕೆ ಕೂಡ ಬರುತ್ತೆ. ಇದರಿಂದ ನಿಮ್ ಶೂ ಪಾಲಿಶ್ಗಳ ಖರ್ಚು ಮತ್ತೆ ಲೆದರ್ ಕಂಡೀಷನರ್ಗಳನ್ನ ಖರ್ಚು ಮತ್ತೆ ಅವುಗಳ ಕೆಮಿಕಲ್ಸ್ ನಿಂದ ನಮ್ ದೇಹಕ್ಕಾಗುವಂತಹ ತೊಂದರೆ ಎಲ್ಲವನ್ನೂ ಕೂಡ ಈ ಕೊಬ್ಬರಿ ಎಣ್ಣೆ ತಪ್ಪಿಸುತ್ತೆ. ಹಾಗೆ ನಿಮ್ ಫೋನ್ ಕವರ್ ಏನಾದ್ರು ಲೆದರ್ದಾಗಿದ್ರೆ ಇನ್ನು ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೈಟು ನಿಮ್ ಫೋನ್ ಕವರ್ಗೆ ಕೊಬ್ಬರಿ ಎಣ್ಣೆನ ಪಾಲಿಶ್ ಮಾಡಿ ಇಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅದ್ರ ಎಫೆಕ್ಟ್ ನ ನೀವೇ ನೋಡ್ತೀರಾ. ನಿಮ್ಮನೆ ಏನಾದ್ರು ಸೋಫಾ ಸೆಟ್ ನ ಯೂಸ್ ಮಾಡ್ತಾ ಇದ್ರೆ ಅದನ್ನ ಶಾಂಪೂನಿಂದ ನೀಟಾಗಿ ಕ್ಲೀನ್ ಮಾಡಿ ಕಾಟನ್ ನ ಸಹಾಯದಿಂದ ಕೊಬ್ಬರಿ ಎಣ್ಣೆನ ನೀಟಾಗಿ ಸೋಫಾ ಸೆಟ್ಗೆ ಪಾಲಿಶ್ ಮಾಡಿ ಒನ್ ಡೇ ಫುಲ್ಲು ಡ್ರೈ ಆಗೋಕೆ ಬಿಡಿ. ಅದು ಹೇಗೆ ಪಳಪಳ ಅಂತ ಹೊಳಿತಾ ಇರುತ್ತೆ ಅಂತ ನೀವೇ ನೋಡ್ಬೋದು. ನೀವು ಮನೆಯಲ್ಲಿ ಗೋಡೆಗೆ ಏನಾದ್ರೂ ಅಂಟ್ಸಕ್ಕೆ ಅಂತ ಗಮ್ಮು ಅಥವಾ ಟೇಪ್ನ ಬಳಸಿರ್ತೀರ. ಹಾಗೆ ಮಕ್ಕಳು ಗಮ್ಗಳನ್ನೆಲ್ಲ ಗೋಡೆಗೆ ಅಂಟಿಸ್ಬಿಟ್ಟಿರ್ತಾರೆ. ಇದು ಗೋಡೆ ಮೇಲೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಇದನ್ನ ಹೇಗೆ ರಿಮೂವ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೀಗೆ ಈ ಗೋಂದು ಗಮ್ಗಳನ್ನ ಹೇಗೆ ರಿಮೂವ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಇದಕ್ಕೆ ಕೊಬ್ಬರಿ ಎಣ್ಣೆ ರಾಮಬಾಣ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಒಂದೊಳ್ಳೆ ಸಾಲ್ನೆಂಟ್ ಅಂತಾನೆ ಹೇಳ್ಬೋದು. ಕೊಬ್ಬರಿ ಎಣ್ಣೆನ ಗಮ್ಮು ಮತ್ತೆ ಲೇಬಲ್ಗಳನ್ನ ಸ್ಟಿಕ್ಕರ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹೇಗಪ್ಪ ಅಂದ್ರೆ, ಕೊಬ್ಬರಿ ಎಣ್ಣೆಗೆ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿ, ಬೇಕಿಂಗ್ ಸೋಡಾ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಕ್ರಬ್ ರೀತಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಈ ಮಿಕ್ಸ್ಚರ್ನ ನೀವು ಗಮ್ ಅಂಟಿರುವಂತಹ ಜಾಗಕ್ಕೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು
ಹಾಗೆ ಬಿಡಿ. ಈ ಗಮ್ ಎಲ್ಲ ಯಾವುದೇ ಸ್ಕ್ರಾಚಸ್ ಇಲ್ಲದೆ ಇರೋ ರೀತಿ ನೀಟಾಗಿ ರಿಮೂವ್ ಆಗುತ್ತೆ. ನೀವು ಯಾವುದೇ ರೀತಿಯಾಗಿ ಅಮ್ಕಿ ಉಜ್ಬೇಕಾಗಿಲ್ಲ. ಒಂದು ಬಟ್ಟೆ ತಗೊಂಡು ಜಸ್ಟ್ ಹಾಗೆ ಒರೆಸಿದ್ರೇನೆ ಸಾಕು. ನೆಕ್ಸ್ಟ್, ನಿಮ್ಮ ಬಟ್ಟೆಗಳಿಗೆ ಏನಾದರೂ ಗಮ್ಮು ಅಥವಾ ಗ್ಲೂನ ಅಂಟಾಗಿದ್ರೆ ಕೊಬ್ಬರಿ ಎಣ್ಣೆಗೆ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿಕೊಂಡು ಅದನ್ನ ಗಮ್ ಆಗಿರುವಂತಹ ಜಾಗಕ್ಕೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅದಾದ್ಮೇಲೆ ಉಗುರಿನಿಂದ ಚೆನ್ನಾಗಿ ಉಜ್ಜಿ. ಇದರಿಂದ ಯಾವುದೇ ರೀತಿ ಬಟ್ಟೆಗೆ ಡ್ಯಾಮೇಜ್ ಆಗಲ್ಲ, ಕಲರ್ ಕೂಡ ಹೋಗಲ್ಲ, ಅದೇ ರೀತಿಯಾಗಿ ಗಮ್ ಕೂಡ ಉಳಿಯಲ್ಲ. ನೀಟಾಗಿ ಗಮ್ ಎಲ್ಲ ಇದರಿಂದ ರಿಮೂವ್ ಆಗುತ್ತೆ. ನೆಕ್ಸ್ಟ್, ಈ ಚೇವಿಂಗ್ ಗಮ್ನಲ್ಲಿ ಪಾಲಿಮರ್ಸ್ ಇದು ಮಕ್ಕಳ ಬಟ್ಟೆಗೆ ಅಂಟ್ಕೊಂಡಾಗ ರಿಮೂವ್ ಮಾಡೋದು ಕಷ್ಟ. ಇದನ್ನು ಕೂಡ ಕೊಬ್ಬರಿ ಎಣ್ಣೆ ಇಂದ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು. ಹೇಗಪ್ಪ ಅಂತಂದ್ರೆ 2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಮಿಶ್ರಣನ ತಯಾರು ಮಾಡ್ಕೊಳ್ಳಿ. ಈ ಮಿಶ್ರಣನ ಆ ಚೇವಿಂಗ್ ಗಮ್ ಅಂಟಿರುವಂತಹ ಬಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅದಾದ್ಮೇಲೆ ಉಗುರಿನಿಂದ ಚೆನ್ನಾಗಿ ಉಜ್ಜಿ. ಇದರಿಂದ ಆ ಅಂಟಿರುವಂತಹ ಚೇವಿಂಗ್ ಗಮ್ಮು ನೀಟಾಗಿ ರಿಮೂವ್ ಆಗುತ್ತೆ. ಇದರಿಂದ ಕಲೆ ಕೂಡ ಉಳಿಯಲ್ಲ, ಬಣ್ಣ ಕೂಡ ಹೋಗಲ್ಲ, ಹಾಗೆ ಬಟ್ಟೆ ಕೂಡ ಇದರಿಂದ ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್, ನಾವು ಮನೆಯ ಮೇಲೆ ಮೇನ್ ಡೋರು ಮತ್ತೆ ದೇವ್ರ ಮನೆಗೆಲ್ಲ ಟೀಕ್ ವುಡ್ ಹಾಕಿ ಮಾಡಿಸಿರ್ತೀವಿ. ಅದೇ ರೀತಿಗೆ ಒಳ್ಳೆ ಪಾಲಿಶ್ ಕೂಡ ಮಾಡಿಸಿರ್ತೀವಿ. ಹಾಗೆ ಮನೆಯಲ್ಲಿರುವಂತಹ ಸೋಫಾ ಸೆಟ್ಟು, ದಿವಾನ್ ಸೆಟ್ಟು ಅದಕ್ಕೆಲ್ಲ ನಾವು ಒಳ್ಳೆ ಕಾಸ್ಟ್ಲಿ ಆಗಿರುವಂತಹ ವುಡ್ ಅಂದ್ರೆ ಟೀಕ್ ವುಡ್ ಅಲ್ಲಿ ಮಾಡಿಸಿರ್ತೀವಿ. ಮತ್ತೆ ಮನೆ ಮೇನ್ ಡೋರ್ ಅಲ್ಲಿರುವಂತಹ ಹೊಸ್ಲುಗೆ ನೀರು ಬಿದ್ದಿರುತ್ತೆ. ಅದೇ ರೀತಿ ಸೋಫಾ ಸೆಟ್ ಲೆಗ್ಗೆಲ್ಲ ನಾವು ಮನೆ ಒರೆಸುವಾಗ ನೀರು ಬಿದ್ದಿರುತ್ತೆ. ಮತ್ತೆ ಮೇನ್ ಡೋರು ಬಿಸಿಲಿನಿಂದ ಒಡೆದು ಕ್ರ್ಯಾಕ್ ಬಿಟ್ಕೊಂಡಿರುತ್ತೆ. ಹೀಗೆ ನೀರು ಬೀಳೋದ್ರಿಂದ ಮತ್ತೆ ಬಿಸಿಲು ಬೀಳೋದ್ರಿಂದ ಈ ಎಲ್ಲ ಫರ್ನಿಚರ್ಗಳ ಪಾಲಿಶ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ನೀವು ಈ ಫರ್ನಿಚರ್ಸ್ಗೆಲ್ಲ ಮತ್ತೆ ಮೇನ್ ಡೋರು, ದೇವ್ರ ಮನೆ ಡೋರ್ಗಳಿಗೆಲ್ಲ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಪಾಲಿಶ್ ಮಾಡೋದ್ರಿಂದ, ಇದು ಒಂದು ಒಳ್ಳೆ ವಾಟರ್ ಪ್ರೂಫ್ ಆಗಿ ಕೆಲಸ ಮಾಡೋದ್ರಿಂದ ಇವೆಲ್ಲ ಒಳ್ಳೆ ಶೈನಿಯಾಗಿ ಕಾಣ್ತವೆ, ಮತ್ತೆ ಕ್ರ್ಯಾಕ್ ಬಿಡೋದಿಲ್ಲ. ಹಾಗೆ ಬಹಳಷ್ಟು ವರ್ಷಗಳ ಕಾಲ ಬಾಳಿಕೆ ಕೂಡ ಬರ್ತವೆ. ಕೆಲವರು ವುಡನ್ ಫ್ಲೋರ್ ಮಾಡಿಸಿರ್ತಾರೆ. ಇಂಥವ್ರು ತಿಂಗಳಿಗೊಮ್ಮೆ ಕೊಬ್ಬರಿ ಎಣ್ಣೆನಿಂದ ನೀಟಾಗಿ ಆ ವುಡನ್ ಫ್ಲೋರ್ ಮೇಲೆ ಅಪ್ಲೈ ಮಾಡೋದ್ರಿಂದ ಬಹಳಷ್ಟು ದಿನಗಳ ಕಾಲ ಈ ವುಡನ್ ಫ್ಲೋರ್ ಬಾಳಿಕೆ ಬರುತ್ತೆ, ಮತ್ತೆ ಶೈನಿಯಾಗಿಯೂ ಕೂಡ ಹೊಳೆಯುತ್ತೆ. ಹಾಗೆ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ವುಡನ್ ಸ್ಪೂನ್ಸು, ವುಡನ್ ಬೌಲ್ಸು ಮತ್ತೆ ವುಡನ್ ಕಟ್ಲರಿಂಗೂ ಕೂಡ ನೀವು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಬಹಳಷ್ಟು ದಿನಗಳ ಕಾಲ ಈ ವುಡನ್ ಐಟಮ್ಸ್ ಎಲ್ಲ ಬಾಳಿಕೆ ಬರ್ತವೆ. ಹೀಗೆ ನಿಮ್ಮ ಮನೆಯ ಫರ್ನಿಚರ್ಸು ಮತ್ತೆ ಡೋರ್ಗೆಲ್ಲ ಈ ಕೊಬ್ಬರಿ ಎಣ್ಣೆ ಬಹಳ ಉಪಯುಕ್ತ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಭಾಗದಲ್ಲಿ ನಾನು ಇನ್ನು ಯಾವ್ಯಾವುದಕ್ಕೆಲ್ಲ ನಾವು ಕೊಬ್ಬರಿ ಎಣ್ಣೆನ ಬಳಸ್ತೀವಿ, ಯಾವ್ದ್ಯಾವ್ದು ಕೊಬ್ಬರಿ ಎಣ್ಣೆನ ಬಳಸಿದ್ರೆ ಬಹಳ ಉಪಯುಕ್ತ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ, ಮತ್ತು ಯೂಸ್ಫುಲ್ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.